Hi everyone, I hope all of you doing well. 2026 ಬಜೆಟ್ ಆಲ್ರೆಡಿ ಮಂಡನೆ ಆಗಿದೆ. ಸೊ ಅದರಲ್ಲಿ ನಾವು ಮೇನ್ ಇಂಪಾರ್ಟೆಂಟು ಅಂಡರ್ಸ್ಟ್ಯಾಂಡಿಂಗ್, ಓಕೆನಾ? ಬಜೆಟ್ ಇಸ್ ನಾಟ್ ರೀಡಿಂಗ್. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಥರ ಒಂದು ಬಜೆಟ್ನ ಅರ್ಥ ಮಾಡ್ಕೊಳೋದು ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ ಹೇಳಿದ್ದೀನಿ, ಅಂದರೆ ಟ್ಯಾಕ್ಸ್ ರೆಸಿಪ್ಟ್ ಅಂದ್ರೆ ಏನು ಅಂತ. ಸೊ ನೋಡಿ, ಆ್ಯಂಡ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. 2026 ಆ್ಯಂಡ್ 2027 ಬಜೆಟ್ ಮಂಡನೆ ಆಗಿದೆ. ಸೊ ಅಲ್ಲಿ ಬಜೆಟಲ್ಲಿ ನೀವು ಬಜೆಟ್ ಓದಬೇಕು ಅಂದರೆ PIB ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸಾಗಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ವಾಟ್ ಈಸ್ ಟ್ಯಾಕ್ಸ್ ರೆಸಿಪ್ಟ್ಸ್, ಬಿಕಾಸ್ ಅದು ನೀವು ಓದ್ತೀರಾ, ಈ ಮ್ಯಾಚ್ ನೋಡ್ತೀರಾ ಅಷ್ಟು ಅರ್ಥ ಆಗಲ್ಲ. ಸೊ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟ್ಯಾಕ್ಸ್ ರೆಸಿಪ್ಟ್ಸ್. ಟ್ಯಾಕ್ಸ್ ರೆಸಿಪ್ಟ್ಸ್ ಅಂದರೆ ಗೌರ್ಮೆಂಟು ನಮ್ಮ ಜನರಿಂದ ಎಷ್ಟು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿದೆ ಅಂತ, ಓಕೆನಾ? ಸೊ ನೋಡಿ, ಟ್ಯಾಕ್ಸ್ ರೆಸಿಪ್ಟ್ಸ್ ಅಂದರೆ ಇಟ್ ಮೀನ್ಸ್ ಹೌ ಮಚ್ ಟ್ಯಾಕ್ಸ್ ಗೌರ್ಮೆಂಟ್ ಕಲೆಕ್ಟ್ಸ್ ಕಂಪೇರ್ ಟು ಟೋಟಲ್ ಸೈಜ್ ಆಫ್ ದಿ ಎಕಾನಮಿ. ಎಕ್ಸಾಂಪಲ್ ಆಗಿ ಇಂಡಿಯಾದ GDP 100 ರೂಪಿ, 100 ರೂಪಾಯಿ ಇದೆ ಅಂದ್ಕೊಳ್ಳಿ, ಓಕೆನಾ? ಸೊ ಗೌರ್ಮೆಂಟ್ ಕಲೆಕ್ಟ್ಸ್ ದಿ 11 ರೂಪಿ, ಓಕೆನಾ? 11 ರೂಪಿ ಕಲೆಕ್ಟ್ ಮಾಡಿದರೆ ದಿ ಟ್ಯಾಕ್ಸ್ ಟು GDP ರೇಷಿಯೋ ಇಸ್ 11%, ಓಕೆನಾ? ಸೊ ಈಗ ಇಲ್ಲಿ ಎಷ್ಟಿದೆ? 2026 2027 ಟ್ರೆಂಡ್ಸು 11.2. ಸೊ ಇಂಡಿಯಾದ GDP 100 ರೂಪಾಯಿ ಇದ್ದರೆ 11.2, 11 ರೂಪಾಯಿ 12 ಪೈಸೆ ಅದು ಟ್ಯಾಕ್ಸಿಂದ ಕಲೆಕ್ಟ್ ಆಗಿರೋದು, ಓಕೆನಾ? ಸೊ ದಿ ಹೈಯರ್ ರೇಷಿಯೋ ಯೂಶುವಲಿ ಶೋಸ್ ಬೆಟರ್ ಟ್ಯಾಕ್ಸ್ ಕಂಪ್ಲೇನ್ಸ್, ಸ್ಟ್ರಾಂಗ್ ಎಕಾನಮಿ, ಇಂಪ್ರೂವ್ಡ್ ಗೌರ್ಮೆಂಟ್ ರೆವೆನ್ಯೂ ಕೆಪಾಸಿಟಿ. ಸೊ ದಿಸ್ ಇಸ್ ಸ್ಮಾಲ್ ಇನ್ಫಾರ್ಮೇಷನ್, ಓಕೆನಾ? ಈ ಥರ ನಾವು UPSCಗೆ ಓದೋದು ನಾಲೆಡ್ಜು. ಈಗ ಒಂದು ಬಜೆಟ್ ಅಂದರೆ ಬರೀ ಅದು ಡೇಟನ್ನು ಬಜೆಟ್ ಮಾಡೋದಲ್ಲ. ಈಗ ಟ್ಯಾಕ್ಸ್ ರೆಸಿಪ್ಟ್ಸ್ ಅಂದ್ರೇನು, ಫಿಸಿಕಲ್ ಡೆಫಿಸಿಟ್ ಅಂದ್ರೇನು, ಎಲ್ಲ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಇಟ್ ಡೆಫಿನೆಟ್ಲಿ ಯೂಸ್ಫುಲ್. ಆ್ಯಂಡ್ ನಮಗೆ ಎಕ್ಸಾಮಿಗೆ ಓದೋರಲ್ಲ, ಆ್ಯಂಡ್ ಆಲ್ಸೋ ನಮ್ಮ ದೇಶ ಯಾವ ಥರ ನಡೀತಿದೆ ಆ್ಯಂಡ್ ಯಾವ ಥರ ಬಜೆಟ್ ಮಂಡನೆ ಮಾಡ್ತವ್ರೆ, ಎಷ್ಟು ಸಾಲ ಇದೆ, ಎಲ್ಲ ಆರಾಮಾಗಿ ಅರ್ಥ ಆಗುತ್ತೆ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಬಜೆಟ್, ನಾಟ್ ರೀಡಿಂಗ್ ದಿ ಬಜೆಟ್, ಓಕೆ? ಥ್ಯಾಂಕ್ ಯು ಗೈಸ್. ಎವ್ರಿವನ್,